ಟೌನ್ಶಿಪ್ ಯೋಜನೆಯ ವಿರುದ್ಧ ಜೆಡಿಎಸ್ ಮಹಾಸಮರವನ್ನ ಸಾರಿದೆ. ಅನ್ನದಾತರ ಪರವಾಗಿ ಹೋರಾಟಕ್ಕೆ ಇಳಿದಿರುವಂತದ್ದು ದಳಪಡೆ. ಅಂಚಿಪುರ ಮಾರಮ್ಮ ದೇಗುಲದಲ್ಲಿ ವಿಶೇಷ ಪೂಜೆಯ ಬಳಿಕ ಪಾದಯಾತ್ರೆ ಆರಂಭವಾಗಿದೆ. ಈ ಒಂದು ಪಾದಯಾತ್ರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ಆಕ್ರೋಶ ಕಟ್ಟೆಯೊಡಿತಾ ಇದೆ. ಅನ್ನದಾತರ ಪರವಾಗಿ ಜೆಡಿಎಸ್ ಇವತ್ತು ಹೋರಾಟವನ್ನು ನಡೆಸ್ತಾ ಇದೆ. ಅಂಚಿಪುರ ಮಾರಮ್ಮನ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಬಳಿಕ ಪಾದಯಾತ್ರೆ ಆರಂಭವಾಗಿದೆ. ಬಿಡದಿಯಲ್ಲಿ ಜೆಡಿಎಸ್ ನಾಯಕರು ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಪಾದಯಾತ್ರೆಯಲ್ಲಿ ಜೆಡಿಎಸ್ನ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ದಾರೆ. ದಯಮಾಡಿ ಎಲ್ಲರೂ ಕೂಗಬೇಕು. ನಿಮ್ಮ ಕೂಗು ವಿಧಾನಸೌಧ ತಲುಪಬೇಕು ಇವತ್ತು. ದಯಮಾಡಿ ಏತಕ್ಕಾಗಿ ಹೋರಾಟ, ಮಾತಾಡ್ಬಿಡ್ಲಿ. ಜೈ ಮುತ್ತಣ್ಣವ್ರಿಗೆ ಬಹಳ ಪ್ರೀತಿ ಪಟ್ಟವ್ರೆ, ಮಾತಾಡ್ತಾವ್ರೆ, ಇದ್ರ ಬಗ್ಗೆ ಓಡಾಡ್ತವ್ರೆ. ಬರ್ತದೆ ಬಹಳ ಜನ ಹೋರಾಟ, ಏತಕ್ಕಾಗಿ ಹೋರಾಟ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ ನಮ್ಮ ಭೂಮಿ ಹೋರಾಟ, ಹೋರಾಟ. ದಯಮಾಡಿ ಎಲ್ಲರೂ ಕೂಗಬೇಕು. ನಿಮ್ಮ ಕೂಗು ವಿಧಾನಸೌಧ ತಲುಪಬೇಕು ಇವತ್ತು. ದಯಮಾಡಿ ಏತಕ್ಕಾಗಿ ಹೋರಾಟ, ಯೂಟರ್ನ್ ಮಾಡ್ಕೊ. ಜಾಗ ಬಿಡೋಣ ಈ ಗಾಡಿಗೆ, ಸ್ಟೇಜ್ ಗಾಡಿ ಹಿಂದಕ್ಕೆ ಹೋಗಿ ಜಾಗ ಬಿಡಿ, ಜಾಗ ಬಿಡ್ರಿ ಎಲ್ಲ ಸ್ವಲ್ಪ ಹಾಗೆ ಅಣ್ಣ ಬಿಡೋಣ. ಜಾಗ ಬಿಡಿ, ಸ್ಟೇಜ್ ಹಿಂದೆ ಹೋಗ್ಲಿ, ಸ್ಟೇಜ್ ಗಾಡಿ ಹಿಂದೆ ಹೋಗಪ್ಪ, ಗ್ರೌಂಡ್ ಒಳಗೆ ಹೋಗಿ ಸ್ಟೇಜ್ ಗಾಡಿ. ಓಕೆ, ಸೊ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ವೀಕ್ಷಕರೇ, ಅಪಾರ ಸಂಖ್ಯೆಯಲ್ಲಿ ರೈತರೆಲ್ಲರೂ ಸಹ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಜೆಡಿಎಸ್ ಕಡೆಯಿಂದ ನಡೆಸಲಾಗ್ತಾ ಇರತಕ್ಕಂತ ಈ ಒಂದು ಪಾದಯಾತ್ರೆಯಲ್ಲಿ ಬಿಡದಿ ಸುತ್ತಮುತ್ತ ಏನಿವತ್ತು ಭೂಮಿಯನ್ನ ಕಳೆದುಕೊಳ್ಳುವಂತ ಒಂದು ಆತಂಕದಲ್ಲಿದ್ದಾರೆ. 9,500 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಪ್ರಯತ್ನ. ಸೊ ಬಿಡದಿ ಟೌನ್ಶಿಪ್ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ರಾಜ್ಯ ಸರ್ಕಾರ, ಈ ಹೋರಾಟದ ಹಿಂದೆ ರಾಜಕೀಯ ಶಕ್ತಿಗಳಿದ್ದಾವೆ. ಹೀಗಾಗಿ ರೈತರನ್ನ ದಾರಿ ತಪ್ಪಿಸುವ, ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಜೆಡಿಎಸ್ ಹೇಳ್ತಾ ಇರ್ತಕ್ಕಂಥದ್ದೇನು ಅಂದ್ರೆ, ರಾಜಕೀಯ ಅನ್ನೋದನ್ನ ನಾವು ಪಕ್ಕಕ್ಕಿಟ್ಟು ಯೋಚನೆ ಮಾಡಬೇಕಾಗಿದೆ, ರೈತರ ಹಿತಾಸಕ್ತಿಯನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ. ಸೊ ಹಾಗಾಗಿ ರೈತರಿಗೆ ಬಲ ತುಂಬುವ ನಿಟ್ಟಿನಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ನಾವು ರೈತರ ಜೊತೆಗೆ ನಿಂತಿದ್ದೇವೆಯೇ ವಿನಃ ಇದರಲ್ಲಿ ಯಾವುದೇ ರೀತಿಯಾದಂತಹ ದುರುದ್ದೇಶ ಇಲ್ಲ. ಹೌದು, ಈ ಹಿಂದೆ ಕುಮಾರಸ್ವಾಮಿ ಅವರು ಈ ಒಂದು ಯೋಜನೆಯನ್ನ ಜಾರಿಗೆ ತರಬೇಕು ಅನ್ನುವಂಥದ್ದು ಆಲೋಚನೆಯೆಲ್ಲ ಇದ್ರು. ಆದ್ರೆ ರೈತರಿಂದ ವ್ಯಾಪಕ ವಿರೋಧ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ನಾವು ಆ ಯೋಜನೆಯಿಂದ ಹಿಂದೆ ಸರಿದ್ವಿ. ಆದ್ರೆ ಈಗಿರ್ತಕ್ಕಂಥ ಸರ್ಕಾರ ಏನ್ ಮಾಡ್ತಾ ಇದೆ, ಇದು ರೈತರ ವಿರುದ್ಧವಾಗಿರ್ತಕ್ಕಂಥ ಯೋಜನೆ ಅನ್ನುವ ರೀತಿಯಾದಂತಹ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಈ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಬಿಡದಿ ಭಾಗದಲ್ಲಿ ವಿವಿಧ ಗ್ರಾಮಗಳಿಂದ, ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳಿಂದ ರೈತರು ಬಂದಿದ್ದಾರೆ. ರೈತರಿಗೆ ಇವತ್ತೊಂದು ಆತಂಕ ಇದೆ ವೀಕ್ಷಕರೇ, ರೈತರಿಗೆ ಇವತ್ತೊಂದು ಭಯ ಇದೆ. ಒಂದು ವೇಳೆ ಏನಾದ್ರೂ ನಾವು ಈ ಭೂಮಿಯನ್ನ ಕಳ್ಕೊಂಡ್ರೆ ಮುಂದೆ ನಾವೇನ್ ಮಾಡ್ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಏನು ಉಳಿಯುತ್ತೆ? ಹಾಗಾದ್ರೆ ಇದರಿಂದ ನಾವು ಜೀವನ ಕಟ್ಕೊಂಡಿದ್ದೀವಿ. ತಿಂಗಳಿಗೆ 16,000 ಅಲ್ಲ ಸ್ವಾಮಿ, 10-20,000 ಸಂಪಾದನೆ ಮಾಡೋದಾಗಿದ್ದಿದ್ರೆ ಕೊಟ್ಬಿಟ್ಟು ಹೋಗ್ಬಿಡ್ತಾ ಇದ್ವಿ ಕಣ್ಮುಚ್ಕೊಂಡು. ಆದ್ರೆ ಲಕ್ಷಾಂತರ ರೂಪಾಯಿ ದುಡಿಮೆ ಮಾಡ್ತಾ ಇದೀವಿ ನಾವು ಇದರಿಂದ. ಬರೀ ಹಾಲಿಂದಲೇ ನಾವು 90,000, 1.5 ಲಕ್ಷದವರೆಗೂ ದುಡ್ಕೊಳ್ತಾ ಇದ್ದೀವಿ.
ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಭೂಮಿ ಇದು. ಹಸಿರಿನಿಂದ ಕಂಗೊಳಿಸ್ತಾ ಇರ್ತಕ್ಕಂಥ ನಡೆಸ್ತಾ ಇರ್ತಕ್ಕಂಥ ಭೂಮಿ. ಇಂಥ ಪ್ರದೇಶವನ್ನ ಹೆಂಗ್ರಿ ನೀವು ಕಾಂಕ್ರೀಟ್ ಕಾಡನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಇದು ನಿಮ್ಗೆ ಮನ್ಸೊಪ್ಪುತ್ತಾ? ಸೊ ಈ ರೀತಿಯಾದಂಥ ಮಾತುಗಳನ್ನ, ಪ್ರಶ್ನೆಗಳನ್ನ ನಾವು ಕೇಳ್ತಾ ಇಲ್ಲ, ಬದಲಾಗಿ ಅಲ್ಲಿರ್ತಕ್ಕಂಥ ರೈತರು ಕೇಳ್ತಾ ಇದ್ದಾರೆ. ಅವರ ಆಕ್ರೋಶದ ಮಾತುಗಳು ಆ ರೀತಿಗೆ ವ್ಯಕ್ತವಾಗ್ತಾ ಇದೆ. ವೀಕ್ಷಕರೇ, ಇಲ್ಲಿ ಒಂದು ಮಾಧ್ಯಮವಾಗಿ ಅಲ್ಲಿರ್ತಕ್ಕಂಥ ರೈತರ ನೋವೇನು, ಅವರ ಅಳಲೇನು, ಅವರ ಕೂಗೇನು ಅನ್ನುವಂಥದ್ದನ್ನ ರಾಜ್ಯದ ಜನರ ಮುಂದೆ ಮತ್ತು ನಮ್ಮನ್ನ ಆಳುವಂತ ಸರ್ಕಾರದ ಮುಂದೆ ಇಡುವಂತಹ ಪ್ರಯತ್ನವನ್ನ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದಲೂ ಅಷ್ಟೇ PNS ವಿಸ್ತಾರ ನ್ಯೂಸ್ ಈ ಭಾಗದ ಬಹುತೇಕ ಗ್ರಾಮಗಳಿಗೆ ಹೋಗಿ ಬೆಳಗ್ಗೆ 5 ಗಂಟೆಯಿಂದ ಯಾವ ರೀತಿಗೆ ಅವರ ಬದುಕು ಆರಂಭವಾಗುತ್ತೆ ಅಂತ, ಅವರ ಬದುಕು ಯಾವ ರೀತಿಗೆ ಆರಂಭವಾಗುತ್ತೆ, ಯಾವ ರೀತಿಗೆ ಅವರು ಬದುಕನ್ನು ನಡೆಸ್ತಾ ಇದ್ದಾರೆ, ಎಲ್ಲದರ ಬಗ್ಗೆಯೂ ಸಹ ಎಳೆಯಾಗಿ ಬಿಚ್ಚಿಡುವ ಕೆಲಸವನ್ನ ಮಾಡ್ತಾ ಇದ್ದೀವಿ ನಾವು. ಈತನ್ ಮಧ್ಯೆ ಈಗ JDS ಕಡೆಯಿಂದ ಒಂದ್ ಕಡೆ ಹೋರಾಟ ಇವತ್ತು ಆರಂಭವಾಗಿದೆ. ಸೊ ಅಪಾರ ಸಂಖ್ಯೆಯಲ್ಲಿರ್ತಕ್ಕಂಥ ಜನರು ಈ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದಾರೆ. ಫ್ಲೆಕ್ಸ್ ಗಳನ್ನ, ಬ್ಯಾನರ್ ಗಳನ್ನೆಲ್ಲ ಹಿಡ್ಕೊಂಡು ಯಾವುದೇ ಕಾರಣಕ್ಕೂ ನಾವು ಈ ಭೂಮಿಯನ್ನ ಕೊಡೋದಿಲ್ಲ, ನಮ್ಮ ಮುಂದಿನ ಪೀಳಿಗೆ, ಇದು ನಮ್ಮ ಬದುಕು, ಇದು ನಮ್ಮ ಜೀವ ಅಂತ ರೈತರು ಹೇಳ್ತಾ ಇದ್ದಾರೆ. ಓಕೆ, ಈಗ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ. ಹೋರಾಟದ ರೂಪರೇಷೆ ಯಾವ ರೀತಿಯಾಗಿ ಸಾಕ್ತಾ ಇದೆ, ಹೋರಾಟ ಯಾವ ರೀತಿಯಾಗಿ ಸಾಕ್ತಿದೆ, ಡೀಟೇಲ್ಸ್ ಕೊಡ್ತಾರೆ ವಿತ್ ವಿಜುವಲ್ಸ್. ಈಗ ಹೋರಾಟದ ಸ್ಥಳದಿಂದ ನಮ್ಮ ಸಂಪಾದಕಿ ವಿದ್ಯಾ ಮಲ್ನಾಡ್ ಲೈವ್ ಅಲ್ಲಿ ಕರೆಕ್ಟ್ ಆಗಿರುವಂತದ್ದು. ವಿದ್ಯಾ, ಈಗ ತಾವು ಎಲ್ಲಿದ್ದೀರಿ? ಪಾದಯಾತ್ರೆ ಸ್ಥಳದಲ್ಲಿ ಇದ್ದೀರಾ ಅಥವಾ ಬೇರೆ ಕಡೆ ಏನಾದ್ರು ಇದ್ದೀರಾ? ರೈತ ಮಹಿಳೆಯರ ಆಗ್ರಹ ಏನು, ನೋವೇನು, ಅವರ ಅಳಲೇನು ಅಂತ? ಪಾದಯಾತ್ರೆ ಶುರುವಾಗೋ ಕಡೆನೇ ಇದ್ದೀನಿ. ಓಕೆ, ಶಿವು ಪಾದಯಾತ್ರೆ ಶುರುವಾಗೋ ಜಾಗದಲ್ಲಿ ಇದ್ದೀನಿ. ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಏನು ಅಂದ್ರೆ, ಎಲ್ಲಿ ಪಾದಯಾತ್ರೆ ಶುರು ಮಾಡ್ತಾರೋ ಅಲ್ಲೇ ನಮ್ ಕ್ಯಾಮ್ರಾ ಜೂಮ್ ಮಾಡಿ, ನಮ್ಮ ಭೂಮಿ ನಮ್ಮ ಹಕ್ಕು, ದಲಿತ ರೈತರ ನಡೆ ಅಭಿವೃದ್ಧಿ ಕಡೆ ಅಂದ್ರೆ ಭೂಮಿ ಕೊಡೋಕೆ ನಾವು ರೆಡಿ ಅಂತ ರಾತ್ರಿ ಬ್ಯಾನರ್ಗಳು ಕಂಪ್ಲೀಟ್ ಆಗಿ ಎಲ್ಲ ಕಡೆ ಇದೆ ಶಿವು. ಬಟ್ ಜನ ಕೆಲವರು ನಾವು ಹಾಕಿಲ್ಲ ಅಂತ ಇದ್ದಾರೆ. ನಾನು ಮಾತಾಡಿಸ್ತೀನಿ. ಈ ಬ್ಯಾನರ್ ಹಾಕಿರೋದು ನೀವಾ? ಯಾವ ಊರು ನೀವು? ನಿಮ್ಮೂರಲ್ಲಿ ನಿಮಗೆ ಗೊತ್ತಿಲ್ದಂಗ ಹಾಕಿದ್ರ? ಸೊ ನೀವೆಲ್ಲ ಭೂಮಿ ಕೊಡಕ್ ರೆಡಿ ಇದ್ದೀರಿ? ಮತ್ ಯಾಕೆ ಆ ಬ್ಯಾನರ್ ಎಲ್ಲ ಹಂಗೆ? ಅಂದ್ರೆ ಶಿವು, ಇಲ್ಲಿ ರಾತ್ರಿ ಯಾರೋ ಬಂದು ಬ್ಯಾನರ್ಸ್ ಕಟ್ಟಿ ಹೋಗ್ಬಿಟ್ಟಿದ್ದಾರೆ, ನಾವು ಭೂಮಿ ಕೊಡೋಕ್ ರೆಡಿ ಇದ್ದೀವಿ ಅಂತ. ಬಟ್ ಇದೇ ಜಾಗದಿಂದ ಪಾದಯಾತ್ರೆ ಶುರುವಾಗ್ತಾ ಇದೆ, ನಾವು ಭೂಮಿ ಕೊಡೋಣ ಅಂತ. ಯು ಕ್ಯಾನ್ ಪ್ಲಾನ್ ಮಾಡಿ ಗಮನಿಸಬಹುದು. ಪ್ರತಿಭಟನೆ ಆರಂಭ ಆಗಿದೆ. ನೂರಾರು ಸಂಖ್ಯೆ ಜನ ಸೇರಿದ್ದಾರೆ ಶಿವು. ನಿಖಿಲ್ ಕುಮಾರಸ್ವಾಮಿ ಈಗ ತಾನೇ ಜಾಯ್ನ್ ಆಗ್ತಾರೆ. ಭೂಮಿ ಕೊಡ್ತೀವಿ ಅಂತ ಎಲ್ಲ ಕಡೆ ಬ್ಯಾನರ್ ಹಾಕಿದ್ದಾರೆ. ಸೊ ಭೂಮಿ ಕೊಡೋಕ್ ಜನ ರೆಡಿ ಇದ್ದಾರೆ. ಭೂಮಿ ಕೊಡ್ತೀರಾ? ಯಾರು ಹಾಕಿದ್ರು? ಭೂಮಿ ಕೊಡ್ತೀವಿ ಅಂತ ಬ್ಯಾನರ್ ಹಾಕಿರೋದು ಪ್ರಯೋಜನ ಏನು? ಇದು ಪಾರ್ಟಿ ಆಧಾರದ ಮೇಲೆ ಹೋರಾಟ ನಡೀತಾ ಇದೆ, ರೈತರಿಗೋಸ್ಕರ ಹೋರಾಟ ನಡೀತಾ ಇದೆ. ಉದ್ದೇಶಪೂರ್ವಕವಾಗಿ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಸರ್ಕಾರ ಮಾಡಿರ್ತಕ್ಕಂಥ ಕುತಂತ್ರ ಇದು. ಹಾಗಾಗಿ GPD ಅವರು ರಾತ್ರಿ ಹಾಕ್ತಾರೆ. ಈ ಊರ್ನವ್ರು ಒಪ್ಕೊಂಡಿದ್ದಾರೆ ಭೂಮಿ ಕೊಡೋಕೆ? ನಾವು ಅವರು ಗೋಲಿಬಾರ್ ಮಾಡಿದ್ರು ನಾವೆಲ್ಲ ಕೊಡ್ತೀವಿ. ರೈತರು ಭೂಮಿ ಬಿಟ್ಟು ಕೊಡಕ್ ಸಿದ್ಧ ಇಲ್ಲ. ಸೊ ಶಿವು, ಜೀವ ಬೇಕಾದ್ರೂ ಕೊಡ್ತೀವಿ, ಭೂಮಿ ಕೊಡಲ್ಲ. ಬಟ್ ಯಾರೋ ನಮ್ಮ ರಾಜಕೀಯ ಪ್ರೇರಿತ ಉದ್ದೇಶದಿಂದ ಈ ಬ್ಯಾನರ್ಗಳನ್ನು ಹಾಕಿದ್ದಾರೆ ಅಂತ. ನಾನು ಇನ್ನೊಂದ್ ಕಡೆ ವಿಜುವಲ್ಸ್ ತೋರ್ತೀನಿ ಶಿವು ನಿಮ್ಗೆ. ಹಾಕಿರೋ ಬ್ಯಾನರ್ನ ಚಿಂದಿ ಚಿತ್ರ ಅನ್ನೋದ್ ರೀತಿಯಲ್ಲಿ ಹರಿದಾಕ್ತಾ ಇದ್ದಾರೆ. ರೈತರ ಆಕ್ರೋಶ ಹೆಂಗಿದೆ ಅಂದ್ರೆ, ಕರೀರಿ ಅವ್ರು. ಬ್ಯಾನರ್ ಕಂಪ್ಲೀಟ್ ಆಗಿ ಹರಿದಾಕಿರೋದನ್ನ ಕಡೆ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಪಾದಯಾತ್ರೆಗೆ
ಬ್ಯಾನರ್ಗಳು, ಮತ್ತೊಂದ್ ಕಡೆ ಯೋಜನೆಗೆ ಭೂಮಿ ಕೊಡೋಕ್ ನಾವು ರೆಡಿ ಇದೀವಿ ಅಂತ. ಸೊ ಕನ್ಫ್ಯೂಷನ್ ಝೋನ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು ಅನ್ನೋದು ಮೇಲ್ನೋಟಕ್ಕೆ ಭಾಸವಾಗ್ತಾ ಇದೆ. ಶಿವು, ಎಸ್ ವಿದ್ಯಾ, ಸಾಧ್ಯ ಆಗೋದಾದ್ರೆ ಮತ್ತೊಂದಿಷ್ಟು ಜನರನ್ನ, ರೈತರನ್ನ ಮಾತನಾಡಿಸಬಹುದಾ? ಯಾಕೆಂದ್ರೆ ಅಲ್ಲಿ ಮಹಿಳೆಯರು ಹೇಳ್ತಾ ಇದ್ರು ನೋಡಿ ಯಾವ ರೀತಿಯಾಗಿ ನಮ್ಮ ವಿರುದ್ಧವೇ ಕೆಲಸ ಮಾಡ್ತಾರೆ ನಮ್ಮ ಗ್ರಾಮದಲ್ಲೇ ಅಂತ. ಅಂದ್ರೆ ಗ್ರಾಮಸ್ಥರಿಗೆ ಗೊತ್ತಿಲ್ಲದೆ ಬಂದು ಬ್ಯಾನರ್ಗಳನ್ನ ಕಟ್ಟಿ ಹೋಗ್ತಾರೆ, ಭೂಮಿ ಕೊಡ್ತೀವಿ ಅಂತ ಅದನ್ನೆಲ್ಲ ಮಾಡಿ ಹೋಗ್ತಾರೆ ಅನ್ನೋದಾದ್ರೆ ನಿಜಕ್ಕೂ ಇಲ್ಲಿ ರೈತರ ಹಿತಾಸಕ್ತಿ ಕಾಣಿಸ್ತಾ ಇಲ್ಲ, ಇವರ ಹಠಮಾರಿ ಧೋರಣೆ ಅಥವಾ ಈಗೋ ಕಾಣಿಸ್ತಾ ಇದೆ ಹೆಚ್ಚಾಗಿ ಅಂತ ಅನ್ನಿಸ್ತಾ ಇದೆ ಅಂತ. ಮಾತಾಡ್ಸಿ ಒಂದಷ್ಟು ಜನರನ್ನ. ಜಮೀನ್ ಇದೆಯಾ ನಿಮ್ದು? ಜಮೀನಿಲ್ಲ. ಓಕೆ, ಈ ಗ್ರಾಮದವ್ರು ಯಾರಾದ್ರೂ ಇದ್ದೀರಾ ಇಲ್ಲಿ? ಈ ಗ್ರಾಮದವ್ರು ಯಾರಾದ್ರೂ ಇದ್ದೀರಾ? ಶಿವು, ಎಸ್, ನಾನು ಈ ಗ್ರಾಮದವ್ರನ್ನೇ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಈ ಊರ್ನವ್ರ ಆಂಟಿ ನೀವು? ಸೊ ಜಮೀನಿದೆ ನಿಮ್ದು? ನಮ್ದೈತೆ ಒಂದ್ ಸ್ವಲ್ಪ ಸ್ವಲ್ಪ ಅಂದ್ರೆ ಎಷ್ಟಿದೆ? 1 ಎಕರೆ. 1 ಎಕರೆ? ಅಯ್ಯೋ, 1 ಎಕರೆಗೆ 3 ಕೋಟಿ ಕೊಡ್ತಾರಂತಲ್ಲ, 2.5 ಕೋಟಿ. ನಾವೇ ತಿನ್ಕೊಬಿಟ್ರೆ ನಮ್ಮ ಮಕ್ಳು ನಮ್ಮ ಮೊಮ್ಮಕ್ಳು ಮತ್ ನಿಮ್ಮೂರಲ್ಲೇ ಹಿಂಗೆಲ್ಲ ಹಾಕಿದಾರಲ್ಲ ಆಂಟಿ, ನಾವು ರೈತರ ನಡೆ ಅಭಿವೃದ್ಧಿ ಕಡೆ ಬೆಂಗಳೂರಿಗೆ ಜಾಗ ಕೊಡ್ತೀವಿ ಮಾಡವ್ನಿ. 1-2 ಗಂಟೆ ರಾತ್ರಿಲಂತೆ ನಮ್ಗೆ ಗೊತ್ತಾ? ರಾತ್ರಿ ಹೊತ್ತು ಹಾಕೋಗಿಲ್ಲ, ನೈಟ್ ಹಾಕಿರೋದು, ನೈಟಲ್ಲಿ ಹಾಕೋವಾಗವ್ರೆ ಒಬ್ರು ಕಾಣ್ರು. ಬೆಳಗ್ಗೆ ಎದ್ದು ನೀವು ನೋಡಿದ್ರಿ? ಬೆಳಿಗ್ಗೆ ಗೊತ್ತಾಯ್ತು. ಯಾರು ಹಾಕಿರ್ಬೋದು? ಯಾರೇ ಗೊತ್ತಿಲ್ಲ ಕಣವ ನಮ್ಗೆ. ಇಲ್ಲಿ ಬೆಂಗಳೂರಲ್ಲಿ ಟೂರ್ವಂಕರ್, ಪ್ರೆಸ್ಟೇಜು, ಮತ್ತೆ ಯಾವ್ದೋ ಅಪಾರ್ಟ್ಮೆಂಟ್ ಹಿಡಿತಾವಲ್ಲ, ಒಂದವಲ್ಲ ಮೈಸೂರು ಮೋರಿ ಪಕ್ಕದಲ್ಲಿ, ಬೆಂಗಳೂರಿನ ಮೋರಿ ಪಕ್ಕ ಎಲ್ಲ ಪೂರ್ತಿ ಡಿ ಕೆ ಶಿವಕುಮಾರ್ ಇದೆ. ಇಡೀ ಪಡ್ದಾಡೋದು ಇಲ್ಲಿ ಏನ್ ಗೊತ್ತ, ಇಲ್ಲಿ ಪಕ್ಷ ಹಿಡಿಸ್ತಾರೆ. ನಮಗೂ ಬಿಡದಿ ಪೊಲೀಸ್ ಸ್ಟೇಷನ್, ನಮ್ದು ಬಿಡದಿ ಪೊಲೀಸ್ ಸ್ಟೇಷನ್ ಮೊದಲು ಸರಿ ಇಲ್ಲ. ಸರ್ಕಾರಕ್ಕೆ ಎತ್ತಾಗದು ಹತ್ತಾಗ ಹೋಲ್ತಾರ ಅವರು. ಪೊಲೀಸರು ನಿಮಗೆ ಸಪೋರ್ಟ್ ಮಾಡಲ್ವಾ? ನಮಗ್ ಸಪೋರ್ಟ್ ಮಾಡಲ್ಲ, ಅಧಿಕಾರ ಇರೋ ಕಡೆ ಸಪೋರ್ಟ್ ಮಾಡ್ತಾರೆ. ಈಗ ನಾನ್ ತಪ್ಪು ಮಾಡ್ಲಿಲ್ಲ, ನಾನ್ ತಗೊಂಡು ಒಳಗೆ ಹಾಕ್ಬಿಡ್ತಾರೆ. ತಪ್ಪು ಮಾಡಿದ್ರೆ ಈಚೆಗೆ ಬಿಟ್ಟು ಕಳಿಸ್ತಾರೆ. ನೀವೆಲ್ಲ ಬಿಡದಿ ಸ್ಟೇಷನ್ ಭೂಮಿ ಕೊಡಕ್ ನಾವು ರೆಡಿ ಇದೀವಿ ಅಂತ ಬೋರ್ಡ್ ಹಾಕಿ, ಆಮೇಲೆ ಬ್ಯಾಲರ್ ಹಾಕ್ತಿವಿ. 2 ಪಕ್ಷದವ್ರು ಹಾಕ್ತಾರೆ, ಹಾಕೊಳ್ಳಿ ಬಿಡಿ ಅನ್ನೋರು. ಈ ಪಕ್ಷದವ್ರನ್ನ ಕಿತ್ತಾಕ್ತಾರೆ. ಪೊಲೀಸ್ ಬಂದ್ಮೇಲೆ ಬ್ಯಾನರ್ ಹಾಕಿರೋದು. ಪೊಲೀಸರು ಅವ್ರಿಗೆ ಅವರ ಸಪೋರ್ಟ್ ಮಾಡ್ತಾರೆ. ಇವಾಗ ರಾತ್ರಿ ನೀವೆಲ್ಲ ಹೊಂಟಾಯ್ತೀರಿ, ಈ ಬೋರ್ಡ್ ಕಿತ್ತಾಕ್ತಾರೆ ಯಾರು ಅಂತ ಕೊಡ್ಲಿ ತಗೋತಾರ. ನಾವೇ ಸಾಯವ ನಮ್ ತಮ್ಮ ಎಷ್ಟು ಕೋಟಿ ಖರ್ಚು ಮಾಡ್ದ. ನೀನು ಅಂತ ಬರ್ತಾರೆ, ಅವರೇ ಸಪೋರ್ಟ್ ಅವ್ರಿಗೆ. ಎಲ್ಲಿದ್ದೀರಿ? ಬಿಡದಿ ಸ್ಟೇಷನ್ ಸರಿ ಇಲ್ಲ. ಸಪೋರ್ಟು, ಅವ್ರ ಸಪೋರ್ಟು. ನಿಮ್ಮ MLA ಯಾರು ಇದು ಇದ್ರ ಅವರು ಮಾಗಡಿ ಅವರು ವಿರೋಧ ಪಕ್ಷದ ಕೆಲಸ ಮಾಡೋದ್ ಬಿಟ್ಬಿಟ್ಟು ಆ ಪೊಲೀಸ್ನವ್ರಿಗೆ ಎದುರ್ಕೊಂಡು ನೀವು ಆಡಳಿತ ಪಕ್ಷಕ್ಕೆ ಸಪೋರ್ಟ್ ಮಾಡಿ. ಪೊಲೀಸರಿಗೆ ಎದುರು ಕಟ್ತಾರ ನಾವಲ್ರಿ, ನೀವು ಬೋರ್ಡ್ ಎಲ್ಲ ಹಾಕೊಂಡು ಸುಮ್ನಿದಿರಲ್ರಿ. ರಾತ್ರಿ ಹೊತ್ತು ಕದ್ದು ಕಳ್ಳರಂಗ ಹಾಕಿ ಕಳ್ರ ತರ ಅವ್ರು ಹಾಕ್ತಾರೆ, ಹಗ್ಲೊತ್ತು ನೋಡ್ಕೊಂಡು ನೀವು ಸುಮ್ನಿದಿರಲ್ಲ. ಈಗಿಲ್ಲ ಇಲ್ಲ ಹಾಲಿ ಡರ್ದಾಕಿದ್ದಾರೆ. ರಾತ್ರಿ ಹೊತ್ತು ಅವ್ರು ಕಳ್ರ ತರ ಹಾಕೋಗ್ತಾರೆ, ಹಗ್ಲೊತ್ತು ನೀವು ನೋಡ್ಕೊಂಡು ಸುಮ್ನಿದಿರಲ್ಲ. ಭೂಮಿ ಕೊಡ್ತೀರಾ? ಕೊಡೋಕ್ ಸಾಧ್ಯನೇ ಇಲ್ಲ ಮೇಡಮ್. ಈಗ ಅದಕ್ಕೆ ಪೊಲೀಸ್ನವ್ರ ಮುಖಾಂತರ 5-6 ಜನಕ್ಕೆಲ್ಲ ಹೊಡೆದಿದಾರಂತೆ ಮೇಡಮ್. ದಯವಿಟ್ಟು ನೀವು ಪೊಲೀಸರು ಹೊಡೆದಿದಾರಾ? ಯಾರಿಗೆ? ರೈತರಿಗೆ ಮೇಡಮ್. ಯಾಕೆ ಯಾಕೆ? ಹಂಗೆ ಎದುರಿಸಿದಾರಂತೆ ಪೊಲೀಸರು ರೈತರಿಗೆ ಹೊಡೆದ್ರ? ಹೌದು ಮೇಡಮ್. ಯಾವ ವಿಷಯಕ್ಕೆ? ಇದೇ ಭೂಮಿ ಕೊಟ್ಬಿಡಿ, ಅವರು ಯಾರೋ ಒಬ್ರು ಬೇರೆ ಕಡೆಯಿಂದ ಬಂದು ರಿಯಲ್ ಎಸ್ಟೇಟ್ ಮಾಡೋರು ಬಂದು ಇಲ್ಲಿ ನಮ್ ಭೂಮಿ ಕೊಡ್ತೀವಿ, ದುಡ್ಡು ಕೊಡ್ತಾರೆ ಅಂತೆಲ್ಲ ಸುಳ್ಳು ಮಾಹಿತಿ ಕೊಟ್ಟು ನಿಜವಾದ ರೈತರನ್ನ ಹಾಳು ಮಾಡ್ತಾ ಇದಾರೆ ಮೇಡಮ್. ಶಿವು, ಇದು ಇಲ್ಲಿನ ರೈತರು ಹೇಳ್ತಾರದು. ಪೊಲೀಸರು ಕೂಡ ಅವ್ರ ಪರವಾಗಿ ನಿಂತ್ಕೊಂಡಿದ್ದಾರೆ. ನಾವೇನಾದ್ರೂ ಬ್ಯಾನರ್ ಕಿತ್ತಾಕ್ತಿವಿ ಅಂತ ಹೋದ್ರೆ ನಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರೆ ಕೇಸ್ ಹಾಕ್ತಾರೆ, ಹೊಡಿತಾರೆ, ಬಡಿತಾರೆ. ರಾತ್ರಿ ಹೊತ್ತು ಮೆಚ್ ತಗೊಂಡು ರೌಡಿಗಳ ರೀತಿ ಪಕ್ಷದ ಬೆಂಬಲಿಗರು ಬರ್ತಾರೆ ಅನ್ನೋದು ಇವ್ರಗಳ ಮಾತು. ಶಿವು, ಓಕೆ ವಿದ್ಯಾ, ಎಸ್, ನಾನು ಮತ್ತೆ ಸಂಪರ್ಕ ಮಾಡ್ತೀನಿ. ವೀಕ್ಷಕರು, ಈಗ ಪಾದಯಾತ್ರೆ ಆರಂಭವಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಈಗಷ್ಟೇ ಬಂದಿದ್ದಾರೆ. ನೋಡಿ, ಈಗ ನಾವು ಇಷ್ಟೊತ್ತು ರೈತರ ಆಕ್ರೋಶ ಯಾವ ರೀತಿಯಾಗಿ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ 1 ಎಕರೆನೋ, ಅರ್ಧ ಎಕರೆನೋ, 2 ಎಕರೆನೋ, 4 ಎಕರೆನೋ, ಆ ಎಕರೆಗಳ ಪ್ರಮಾಣದ ವಿಚಾರ ಅಲ್ಲ ಸ್ವಾಮಿ. ಅಲ್ಲಿರೋದು ಬದುಕು. ನಾವು ಇವತ್ತೇನೋ ಭೂಮಿ ಕೊಟ್ಟು ಹೋಗ್ಬಿಡ್ತೀವಿ, ನಾಳೆ ನಮ್ಮ ಮುಂದಿನ ಪೀಳಿಗೆ ಹೆಂಗಲ್ಲಿ ಬದುಕು ಕಟ್ಕೋಬಹುದು ಅಂತ ಎಲ್ಲರೂ ತಗೊಂಬಂದು ನೀವು ಬೆಂಗಳೂರಲ್ಲಿ ಗುಡ್ಡೆ ಹಾಕೊಂಡು, ಈಗ ಬೆಂಗಳೂರಿನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇದೆ, ಎಷ್ಟು ಜನರನ್ನ ಕರ್ಕೊಂಡ್ಬಂದು ಬೆಂಗಳೂರಲ್ಲಿ ಗುಡ್ಡೆ ಹಾಕತ್ತೀರಿ, ಎಷ್ಟು ಜನರಿಗೆ ಕೆಲಸ ಒದಗಿಸ್ತೀರಿ ನೀವು? ರಾಜಕಾರಣಿಗಳು ದೊಡ್ಡ ಮಾತನ್ನು ಮಾತಾಡೋದು ಏನಂತ ಮಾತಾಡ್ತೀರಿ? ಯುವಕರು ಕೃಷಿ ಕಡೆಗೆ ದೂರ ಹೋಗ್ತಾ ಇದ್ದಾರೆ, ಉಳುಮೆ ಮಾಡೋದನ್ನ ಮರೀತಾ ಇದ್ದಾರೆ, ಉಳುಮೆಯಿಂದ ದೂರ ಹೋಗ್ತಾ ಇದ್ದಾರೆ, ಎಲ್ಲ ಸಿಟಿಗೆ ಬಂದು ಸೇರ್ಕೊಳ್ತಾ ಇದಾರೆ ಅಂತ ನೀವೇ ಹೇಳ್ತೀರಿ.
ಯುವಕರನ್ನ ನಾವು ಕೃಷಿ ಕಡೆಗೆ ಸೆಳಿಬೇಕು ಮತ್ತೆ ಅನ್ನುವ ರೀತಿಯಾದಂತಹ ಹೊಸ ಹೊಸ ಯೋಜನೆಗಳನ್ನ ಏನೇನೋ ತಾವು ಬಜೆಟ್ಗಳಲ್ಲಿ ವಾರ್ಷಿಕ ಬಜೆಟ್ಗಳೆಲ್ಲ ಅನೌನ್ಸ್ ಮಾಡ್ತೀರಿ. ಆದ್ರೆ ವಾಸ್ತವಾಂಶದಲ್ಲಿ ನಿಜಕ್ಕೂ ಸಹ ಯುವಕರು ನಾವು ಉಳುಮೆ ಮಾಡ್ತೀವಿ, ನಾವು ಬಿತ್ತನೆ ಮಾಡಿ ನಾವೇನೋ ಬೆಳೆ ಬೆಳ್ಕೊಳ್ತೀವಿ, ಅದರಿಂದ ಜೀವನ ಸಾಗಿಸ್ತದೆ ನೀವು ಬಿಡ್ತಾ ಇದ್ದೀರಾ, ಅದಕ್ಕೆ ಈ ರೀತಿಗೆ ಭೂಮಿ ಕಿತ್ಕೊಳ್ತೀರಿ. ಒಂದ್ ಕಡೆ ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೃಷಿಗೆ ಆದ್ಯತೆ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ಮಾತು, ಮಗದೊಂದು ಕಡೆ ಉಳುಮೆ ಮಾಡುವಂತ ಭೂಮಿನ ಕಸಿದುಕೊಳ್ಳುವ ಪ್ರಯತ್ನ ಇದೆಯಲ್ಲ, ಇದು ನಿಜಕ್ಕೂ ಸಹ ಒಂದು ರೀತಿಗೆ ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರಗಳದ್ದು ಅನ್ನುವಂಥದ್ದು ಯಾವ ರೀತಿಯಾಗಿ ಇರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದು ಇಲ್ಲ. ಸೊ ಈಗ ಇಲ್ಲಿ ಯಾರೋ 10% 20% ರೈತರು ಅನ್ನೋದಲ್ಲ ವೀಕ್ಷಕರ, ಇಲ್ಲಿ ಎಷ್ಟು ಜನ ರೈತರಲ್ಲಿ ಸೇರಿದ್ದಾರೆ ಅಂತ. ಈ 10% 12% ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಒಬ್ಬೊಬ್ಬ ರೈತನ ಧ್ವನಿ ಇದೆಯಲ್ಲ, ಆ ಧ್ವನಿಗೆ ನಾವು ಬೆಲೆ ಕೊಡಬೇಕಾಗುತ್ತೆ. ನೀವು ಒಂದು 10 ಜನರನ್ನು ಗುಡ್ಡೆ ಹಾಕಿ ಅದರ ನಡುವೆ ಒಬ್ಬನ ಧ್ವನಿಯನ್ನು ಅಡಗಿಸಿ ಬಿಡ್ಬೋದು ಅನ್ನುವ ಮನಸ್ಥಿತಿಯಲ್ಲಿ ಏನಾದ್ರೂ ಇದ್ರೆ ಅದಕ್ಕಿಂತ ಇನ್ನೊಂದು ಅವಮಾನಕರವಾಗಿರ್ತಕ್ಕಂಥ ವಿಚಾರ ಇನ್ನೊಂದಿಲ್ಲ. ಯಾಕೆಂದ್ರೆ ನಾವು ರೈತರಿಗೆ ಗೌರವ ಕೊಡಬೇಕು. ನಾವು ಬರೀ ಯಾವುದೋ ರೈತ ಗೀತೆ ಆಡ್ತೀವಿ ನೋಡಿ, ಪ್ರತಿ ಕಾರ್ಯಕ್ರಮಗಳಲ್ಲೂ ಸಹ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಗೀತೆಯ ಜೊತೆಗೆ ರೈತ ಗೀತೆಯನ್ನ ನಾವು ಆಡ್ತೀವಿ, ರಾಜ್ಯಗೀತೆಯ ಜೊತೆಗೆ. ಏನ್ ಪ್ರಯೋಜನಕ್ಕೆ ಏನ್ ಬಂತು? ನೀವು ರಾಷ್ಟ್ರಗೀತೆ ರಾಜ್ಯಗೀತೆಯ ಜೊತೆಗೆ ರೈತ ಗೀತೆನ ಆಡಿದ್ರೆ ಏನ್ ಪ್ರಯೋಜನಕ್ಕೆ ಬಂತು? ಹಿಂಗೆ ರೈತರ ಬದುಕನ್ನ ಕಿತ್ಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರೆ ರೈತ ಎಲ್ಲಿಯವರೆಗೆ ಇರ್ತಾನೆ ಹೇಳಿ? ಆತ ಉಳುಮೆ ಮಾಡುವಂತಹ, ಬಿತ್ತನೆ ಮಾಡುವಂತಹ ಭೂಮಿ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿವರೆಗೆ ರೈತನ ಅಸ್ತಿತ್ವ ಇರುತ್ತೆ ದೇಶದಲ್ಲಿ. ನೀವು ಆತನ ಅಸ್ತಿತ್ವವನ್ನೇ ಕಸಿದ್ಕೊಂಡ್ಬಿಟ್ಟು ನೀವು ದೊಡ್ಡದಾಗಿ ರೈತ ಗೀತೆನ ಹಾಡ್ಕೊಂಡು ಕುತ್ಕೊಂಡ್ರೆ ಅದಕ್ಕೆ ಪ್ರಯೋಜನ ಇಲ್ಲ, ಅದಕ್ಕೆ ಪ್ರಯೋಜನ ಇಲ್ಲ. ನಾವು ಬೆಂಗಳೂರು ವೀಕ್ಷಕರೇ, ನಾವು ಬೆಂಗಳೂರಿಗರು ಈ ವಿಚಾರದಲ್ಲಿ ಬಹಳ ಆತಂಕವನ್ನು ವ್ಯಕ್ತಪಡಿಸಬೇಕು. ಯಾಕೆಂದ್ರೆ ಇವತ್ತು ಬೆಂಗಳೂರಿಗೆ ಬರುವಂತ ತರಕಾರಿಯಿಂದ ಹಿಡಿದು ಹಣ್ಣು ಹಂಪಲಿಂದ ಹಿಡಿದು ಪ್ರತಿಯೊಂದು ಸಹ ನಮ್ಮ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳಿಂದಲೇ ಬರೋದು. ಅದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಬಿಡದಿ ಆಗಿರ್ಬೋದು, ನಮ್ಮ ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ದೇವನಹಳ್ಳಿ ಆಗಿರ್ಬೋದು, ಈ ಭಾಗದಿಂದ ಹೊಸಕೋಟೆ ಆಗಿರ್ಬೋದು, ನಮ್ಗೆ ಈ ಭಾಗದಿಂದಲೇ ನಮ್ ಬೆಂಗಳೂರಿಗೆ ಸಿಗ್ತಾ ಇರ್ತಕ್ಕಂಥದ್ದು ಎಲ್ಲ ತರಕಾರಿಗಳು, ಹೂವು, ಹಣ್ಣು ಪ್ರತಿಯೊಂದು ಸಹ ನಾವು ಬೆಳಿಗ್ಗೆ ಇದ್ರೆ ಕಾಫಿ, ಟೀ, ಹಾಲು, ಮಜ್ಜಿಗೆ ಅಂತೆಲ್ಲ ತಿಂತೀವಲ್ವಾ, ಅದೆಲ್ಲವೂ ಸಹ ನಮ್ಮ ರಾಮನಗರ ಭಾಗದಿಂದಲೇ ಬರೋದು ಅತಿ ಹೆಚ್ಚಾಗಿ. ರೇಷ್ಮೆ ಎಷ್ಟು ಫೇಮಸ್ ರಾಮನಗರ ಜಿಲ್ಲೆ, ಅಷ್ಟೇ ಫೇಮಸ್ ಇವತ್ತು ಹಾಲಿಗೆ. ಆದ್ರೆ ಅಂಥ ರೈತರ ಬದುಕನ್ನ ಆ ರೀತಿಯಾಗಿ ಆ ಹಾಲಿಗೆ ವಿಷವನ್ನ ಬೆರೆಸುವಂತ ಒಂದು ಪ್ರಯತ್ನ ಇದೆಯಲ್ಲ, ಇದು ನಿಜಕ್ಕೂ ಸಹ ಸರಿಯಾಗಿರ್ತಕ್ಕಂಥ ಧೋರಣೆ. ಆಮೇಲೆ ಈ ರಾಜಕೀಯ ಕುಮ್ಮಕ್ಕಿನಿಂದ ಹೋರಾಟಗಳಿಗೆ ಏನಾದ್ರೂ ಅವಕಾಶ ಕೊಟ್ಟಿದೆ ಅನ್ನೋದಾದ್ರೆ ಅದು ಯಾವತ್ತೋ ಬಿದ್ದು ಹೋಗ್ಬಿಡ್ತಾ ಇತ್ತು. ರಾಜಕೀಯವಾಗಿ ಕುಮ್ಮಕ್ಕು ಕೊಡುವಂತ ವಿಚಾರ ಇದೆಯಲ್ಲ, ಅದು ತುಂಬಾ ದಿನ ಬಾಳಿಕೆ ಬರೋದಿಲ್ಲ, ತುಂಬಾ ದಿನ ಅದನ್ನ ನಿಲ್ಲೋದಿಲ್ಲ. ಸರ್ಕಾರ ಇಷ್ಟೆಲ್ಲ ಪ್ರಯತ್ನಗಳನ್ನ ಪಟ್ಟು ಇಷ್ಟೆಲ್ಲ ನಾವು ಕೊಡ್ತಾ ಇದೀವಿ, ನೀವು ಎಷ್ಟೇ ಕೋಟಿ ಪರಿಹಾರ ಕೊಡಿ ನಮಗ್ ಬೇಡ ಅಂತಾರೆ. ಏನಕ್ಕೆ ಬೇಡ ಅಂತಾರೆ? ನೀವು ರಾಜಕೀಯ ಕುಮ್ಮಕ್ಕನ್ನ ಕೊಟ್ಟು ರೈತರಿಗೆ ಒಕ್ಕಲೆಬ್ಬಿಸಿ ಭೂಮಿ ಕೊಡಲ್ಲ ಅಂತ ಹೇಳಿಸ್ತಾ ಇದ್ದಾರೆ ಅನ್ನೋದೇ ಈ ಸಂದರ್ಭ ಸತ್ಯ ಅಂತ ಅನ್ಕೊಂಡ್ರು ಕೂಡ, ನೀವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ಕೊಡ್ತಾ ಇದ್ದೀರಲ್ವಾ, ಪರಿಹಾರವನ್ನು ಒಪ್ಕೊಂಡು ರೈತರು ಯಾವತ್ತೋ ಭೂಮಿನ ಕೊಟ್ಟು ಹೋಗಿರೋರು. ಆದ್ರೆ ಯಾಕೆ ಕೊಡೋದಿಕ್ ತಯಾರಾಗಿಲ್ಲ? ಅದ್ರ ಹಿಂದೆ ಕಾರಣ ಏನು, ಯಾಕಾಗಿ ಅವರು ಕೊಡೋದಿಲ್ಲ ಅನ್ನೋದನ್ನ ನಾವು ಮನಗಾಣಬೇಕಾಗಿದೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮನ್ನ ಆಳುವಂತ ಸರ್ಕಾರಗಳು, ನಾವು ಅಧಿಕಾರಕ್ಕೆ ಬಂದ್ಬಿಟ್ಟಿದೀವಿ, 5 ವರ್ಷ ನಮ್ಮನ್ನ ಯಾರು ಏನು ಮಾಡ್ಕೊಳಕ್ ಆಗದ್ರೆ ನಾವು ಆಡಿದ್ದೇ ಆಟ, ನಮ್ಮನ್ನ ಯಾರು ಪ್ರಶ್ನೆ ಮಾಡಲ್ಲ ಅನ್ನುವ ಮನಸ್ಥಿತಿ ಇದೆಯಲ್ಲ, ಅದು ಸರಿಯಾಗಿರ್ತಕ್ಕಂಥ ಧೋರಣೆ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ನೋಡಿ, ಇಷ್ಟು ಪ್ರಮಾಣದಲ್ಲಿ ರೈತರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದಾದ್ರೆ ಅವರ ಆಗ್ರಹಕ್ಕೆ, ಅವರ ಧ್ವನಿಗೆ ನಾವು ಬೆಲೆ ಕೊಡಬೇಕಾಗಿದೆ. ಎಷ್ಟು ಜನ ಮಹಿಳೆಯರನ್ನ ನಾವು ವಯಸ್ಸಾದಂತ ವಯೋವೃದ್ಧರು ಇದ್ದಾರೆ, ಮಹಿಳೆಯರಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳನ್ನು ಕಟ್ಕೊಂಡು ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ. ಬೆಳಗ್ಗೆಯಿಂದ ನಾವು ಗಮನಿಸ್ತೀವಿ, PNS ವಿಸ್ತಾರ ನ್ಯೂಸ್ ನಲ್ಲಿ ನಾವು ನೋಡ್ತಾ ಇದ್ದೀವಿ. ರೇಷ್ಮೆ ಬೆಳೆದಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ, ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಎಷ್ಟು ಜನ ಬದುಕು ಕಟ್ಕೊಂಡಿದ್ದಾರೆ, ತೆಂಗು ಎಷ್ಟು ಜನ ಹಾಕೊಂಡವ್ರೆ, ಜೋಳ ಎಷ್ಟು ಜನ ಹಾಕೊಂಡವ್ರೆ, ಭತ್ತ ಎಷ್ಟು ಜನ ಹಾಕೊಂಡವ್ರೆ, ರಾಗಿ ಎಷ್ಟು ಜನ ಹಾಕೊಂಡವ್ರೆ. ಇದು ಯಾಕೆ ಅರ್ಥ ಆಗ್ತಲ್ಲ ನಮ್ಗೆ ಆಳುವಂತ ಸರ್ಕಾರಕ್ಕೆ ಅನ್ನೋದು ನಿಜಕ್ಕೂ ಸಹ ಅರ್ಥ ಆಗ್ತಾ ಇಲ್ಲ. ಒಂದ್ ಕಡೆ 7 ರಿಂದ 8 ಜನರಿಗೆ ಪರಿಹಾರದ ಚೆಕ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ ಬಾಲಕೃಷ್ಣ ಅವ್ರ ಮೇಲೆ. ರೈತರ ಹೋರಾಟ